ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಾನರ ರಾಕ್ಷಸರ ಭಯಂಕರ ಸಮರ, ಹನುಮಂತನಿಂದ ರಾಕ್ಷಸ ಸೈನಿಕರ ಸಂಹಾರ, ಹನುಮಂತನು ದ್ವಂದ್ವ ಯುದ್ಧಕ್ಕೆ ಇಂದ್ರಜಿತುವನ್ನು ಆಹ್ವಾನಿಸಿದುದು ಎಂಬ 86ನೆಯ ಸರ್ಗಕ್ಕೆ ಸ್ವಾಗತ. ಅಥ ತಸ್ಯಾಮವಸ್ಥಾಯಾಂ ಲಕ್ಷ್ಮಣಂ ರಾವಣಾನುಜಃ ಪರೇಶಾಮಹಿತಂ ವಾಕ್ಯಮರ್ಥಸಾಧಕಮಬ್ರವೀತ್. ಆ ಸಮಯದಲ್ಲಿ ರಾವಣನ ತಮ್ಮನಾದ ವಿಭೀಷಣನು ಶತ್ರುಗಳಿಗೆ ಅಹಿತಕರವಾದ ಮತ್ತು ಲಕ್ಷ್ಮಣನ ಅರ್ಥಸಿದ್ಧಿಗೆ ಕಾರಣವಾಗುವ ಈ ಮಾತುಗಳನ್ನು ಹೇಳಿದನು. ಲಕ್ಷ್ಮಣ, ವೃಕ್ಷಾಯುಧರಾದ ವಾನರ ಸೈನಿಕರೊಡನೆ ಕೂಡಿಕೊಂಡು ಇಲ್ಲಿ ಕಾಣುತ್ತಿರುವ ಮೇಘದಂತೆ ಶ್ಯಾಮಲ ವರ್ಣದಿಂದ ಕೂಡಿರುವ ರಾಕ್ಷಸ ಸೈನಿಕರೊಡನೆ ಯುದ್ಧವನ್ನು ಆರಂಭಿಸು. ವ್ಯೂಹ ಕ್ರಮದಲ್ಲಿ ನಿಂತಿರುವ ಈ ರಾಕ್ಷಸ ಸೈನ್ಯವನ್ನು ಭೇದಿಸಲು ಪ್ರಯತ್ನಿಸು. ಅದನ್ನು ಭೇದಿಸಿದ ನಂತರವೇ ನಿನಗೆ ರಾವಣನ ಮಗನಾದ ಇಂದ್ರಜಿತುವು ಕಾಣಿಸಿಕೊಳ್ಳುವನು. ಅವನೀಗ ಮಾಡುತ್ತಿರುವ ಹವನ ಕರ್ಮವು ಮುಗಿಯುವುದರೊಳಗಾಗಿ ವಜ್ರಾಯುಧ ಸದೃಶವಾದ ಬಾಣಗಳನ್ನು ಸುರಿಸುತ್ತಾ ಶತ್ರು ಸೈನ್ಯವನ್ನು ಆಕ್ರಮಿಸು. ಆ ರಾಕ್ಷಸ ವ್ಯೂಹವನ್ನು ಛಿನ್ನ ಭಿನ್ನಗೊಳಿಸಿದ ನಂತರ ದುರಾತ್ಮನಾದ, ಅಧಾರ್ಮಿಕನಾದ, ಕ್ರೂರ ಕರ್ಮಿಯಾದ, ಮಾಯಾವಿಯಾದ, ಸರ್ವಲೋಕ ಭಯಂಕರನಾದ ಇಂದ್ರಜಿತುವನ್ನು ಸಂಹರಿಸು. ವಿಭೀಷಣನ ಆ ಮಾತುಗಳನ್ನು ಕೇಳಿ ಶುಭ ಲಕ್ಷಣಗಳಿಂದ ಸಂಪನ್ನನಾದ ಲಕ್ಷ್ಮಣನು ಇಂದ್ರಜಿತುವನ್ನು ಅನುಲಕ್ಷಿಸಿ ಬಾಣಗಳ ಮಳೆಗರೆದನು. ಲಕ್ಷ್ಮಣನು ಇಂದ್ರಜಿತುವಿನೊಡನೆ ಯುದ್ಧವನ್ನು ಪ್ರಾರಂಭಿಸಿದೊಡನೆಯೇ ವೃಕ್ಷಾಯುಧಧಾರಿಗಳಾದ ಕಪಿ ಕರಡಿ ಸೈನಿಕರು ರಾಕ್ಷಸ ಸೈನಿಕರ ಮೇಲೆ ದಾಳಿ ಮಾಡಿದರು. ರಾಕ್ಷಸರು ಕೂಡ ನಿಶ್ಚಿತವಾದ ಬಾಣಗಳಿಂದಲೂ ಕತ್ತಿಗಳಿಂದಲೂ ಶಕ್ತಿ ತೋಮರಗಳಿಂದಲೂ ಕೂಡಿದವರಾಗಿ ವಾನರ ಸೈನ್ಯವನ್ನು ನಾಶ ಮಾಡುವ ಇಚ್ಛೆಯಿಂದ ಮರು ದಾಳಿಯನ್ನು ಆರಂಭಿಸಿದರು. ಹೀಗೆ ವಾನರರಿಗೂ ರಾಕ್ಷಸರಿಗೂ ಘೋರವಾದ ಯುದ್ಧವು ಪ್ರಾರಂಭವಾಯಿತು. ಅವರ ಕೋಲಾಹಲ ಶಬ್ದವು ಲಂಕಾಪಟ್ಟಣದ ಸುತ್ತಲೂ ಪ್ರತಿಧ್ವನಿಸಿತು. ಪರಸ್ಪರವಾಗಿ ಪ್ರಯೋಗಿಸುತ್ತಿದ್ದ ನಾನಾ ಪ್ರಕಾರವಾದ ಶಸ್ತ್ರಗಳಿಂದಲೂ ನಿಶ್ಚಿತವಾದ ಬಾಣಗಳಿಂದಲೂ ವೃಕ್ಷಗಳಿಂದಲೂ ಭಯಂಕರವಾದ ಪರ್ವತ ಶಿಖರಗಳಿಂದಲೂ ಆಕಾಶವು ತುಂಬಿ ಹೋಯಿತು. ವಿಕಾರವಾದ ಮುಖಗಳನ್ನು ಮತ್ತು ತೋಳುಗಳನ್ನು ಹೊಂದಿದ್ದ ರಾಕ್ಷಸ ಸೈನಿಕರು ನಿಶ್ಚಿತವಾದ ಶಸ್ತ್ರಗಳಿಂದ ವಾನರ ಸೈನಿಕರನ್ನು ಪ್ರಹರಿಸುತ್ತಾ ಮಹಾಭಯವನ್ನುಂಟು ಮಾಡಿದರು. ಅದೇ ರೀತಿಯಲ್ಲಿ ವಾನರ ಸೈನಿಕರು ವೃಕ್ಷಗಳಿಂದಲೂ ಪರ್ವತ ಶಿಖರಗಳಿಂದಲೂ ಸಮಸ್ತ ರಾಕ್ಷಸ ಸೈನಿಕರನ್ನು ಸದೆಬಡಿಯುತ್ತಿದ್ದರು. ಮಹಾಕಾಯರಾದ ಮತ್ತು ಮಹಾಬಲರಾದ ವೃಕ್ಷ ವಾನರ ಸೈನಿಕರೊಡನೆ ಯುದ್ಧ ಮಾಡುತ್ತಿದ್ದ ರಾಕ್ಷಸ ಸೈನಿಕರಿಗೆ ಮಹಾಭಯವುಂಟಾಯಿತು. ತನ್ನ ಸೈನ್ಯವು ಶತ್ರುಗಳ ದಾಳಿಗೆ ಸಿಕ್ಕಿ ನಾಶವಾಗುತ್ತಿರುವುದನ್ನು ಮತ್ತು ಅಳಿದುಳಿದ ಸೈನಿಕರು ವಿಷಣ್ಣರಾಗಿರುವುದನ್ನು ಕೇಳಿ ದುರ್ದರ್ಶನಾದ ಇಂದ್ರಜಿತುವು ಹೋಮ ಕಾರ್ಯವು ಮುಗಿಯುವ ಮೊದಲೇ ಎದ್ದು ಬಿಟ್ಟನು. ಅತ್ಯಂತ ಕ್ರುದ್ಧನಾಗಿದ್ದ ರಾವಣಿಯು ಅಂಧಕಾರ ಸದೃಶವಾಗಿದ್ದ ವೃಕ್ಷಗಳ ಸಮೂಹದಿಂದ ಹೊರಬಂದು ಮೊದಲೇ ಸಜ್ಜಾಗಿ ನಿಂತಿದ್ದ ಮತ್ತು ಸುದೃಢವಾಗಿದ್ದ ರಥವನ್ನು ಹತ್ತಿದನು. ಕಾಲಮೇಘದ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಭಯಂಕರವಾದ ಧನುಸ್ಸನ್ನು ಮತ್ತು ಬಾಣಗಳನ್ನು ಹಿಡಿದಿದ್ದ, ಕೆಂಪಾದ ಮುಖದಿಂದಲೂ ಮತ್ತು ಕಣ್ಣುಗಳಿಂದಲೂ ಕಂಗೊಳಿಸುತ್ತಿದ್ದ ಭಯಂಕರನಾಗಿದ್ದ ಇಂದ್ರಜಿತುವು ಆ ಸಮಯದಲ್ಲಿ ಸರ್ವ ವಿನಾಶಕವಾದ ಮೃತ್ಯುವಿನಂತೆಯೇ ಕಾಣುತ್ತಿದ್ದನು. ರಥದಲ್ಲಿ ಕುಳಿತಿದ್ದ ಇಂದ್ರಜಿತುವನ್ನು ನೋಡಿದೊಡನೆಯೇ ಭಯಂಕರವಾದ ವೇಗದಿಂದ ಕೂಡಿದ್ದ ರಾಕ್ಷಸ ಸೈನ್ಯವು ಲಕ್ಷ್ಮಣನೊಡನೆ ಯುದ್ಧ ಮಾಡಲು ಪುನಃ ಹಿಂದಿರುಗಿತು. ಆ ಸಮಯದಲ್ಲಿ ಶತ್ರು ದಮನನಾದ ಪರ್ವತದಂತೆ ಮಹಾಕಾಯನಾದ ಹನುಮಂತನು ಸಾಮಾನ್ಯರಿಂದ ಕೀಳಲು ಅಸಾಧ್ಯವಾಗಿದ್ದ ಮಹಾವೃಕ್ಷವೊಂದನ್ನು ಬುಡ ಸಹಿತವಾಗಿ ಕಿತ್ತನು. ಆ ವೃಕ್ಷದಿಂದಲೇ ರಾಕ್ಷಸನ ಆ ಮಹಾ ಸೈನ್ಯವನ್ನು ಕಾಲಾಗ್ನಿಯೋಪಾದಿಯಲ್ಲಿ ಧ್ವಂಸ ಮಾಡಿದನು. ಹಾಗೆಯೇ ಅಲ್ಲಿದ್ದ ಅನೇಕ ವೃಕ್ಷಗಳನ್ನು ಕಿತ್ತು ಅವುಗಳಿಂದಲೇ ಅವ್ಯಾಹತವಾಗಿ ರಾಕ್ಷಸರನ್ನು ಪ್ರಹರಿಸುತ್ತಾ ರಾಕ್ಷಸ ಸೈನ್ಯವನ್ನು ಮೂರ್ಛಿತರನ್ನಾಗಿ ಮಾಡಿದನು. ಬಹಳ ವೇಗದಿಂದ ರಾಕ್ಷಸ ಸೈನ್ಯವನ್ನು ವೃಕ್ಷಾಯುಧದಿಂದ ಹನುಮಂತನು ಧ್ವಂಸ ಮಾಡುತ್ತಿರಲು ಸಾವಿರಾರು ರಾಕ್ಷಸರು ಅಸ್ತ್ರಶಸ್ತ್ರಗಳನ್ನು ಹಿಡಿದು ಹನುಮಂತನನ್ನು ಮುತ್ತಿದರು. ಶೂಲಗಳನ್ನು ಹಿಡಿದಿದ್ದ ರಾಕ್ಷಸರು ಶೂಲಗಳಿಂದಲೂ, ಖಡ್ಗಧಾರಿಗಳು ಕತ್ತಿಗಳಿಂದಲೂ, ಶಕ್ತ್ಯಾಯುಧವನ್ನು ಹಿಡಿದಿದ್ದವರು ಶಕ್ತ್ಯಾಯುಧಗಳಿಂದಲೂ, ಪಟ್ಟಿಷವನ್ನು ಹಿಡಿದಿದ್ದವರು ಪಟ್ಟಿಷಗಳಿಂದಲೂ ಸತತವಾಗಿ ಮಾರುತಿಯನ್ನು ಪ್ರಹರಿಸುತ್ತಿದ್ದರು. ಪರಿಘ ಗದೆಗಳಿಂದಲೂ, ಸುಂದರವಾಗಿದ್ದ ಕುಂತಾಯುಧಗಳಿಂದಲೂ, 100 ಶತಘ್ನಿಗಳಿಂದಲೂ, ಲೋಹಮಯವಾದ ಮುದ್ಗರಗಳಿಂದಲೂ, ಭಯಂಕರವಾಗಿದ್ದ ಗಂಡು ಗೊಡಲಿಗಳಿಂದಲೂ, ಭಿಂದಿಪಾಲಗಳಿಂದಲೂ ರಾಕ್ಷಸರು ಸುತ್ತಲೂ ನಿಂತು ಮಾರುತಿಯನ್ನು ಪ್ರಹರಿಸುತ್ತಿದ್ದರು. ಕೆಲವು ರಾಕ್ಷಸರು ವಜ್ರ ಸದೃಶವಾದ ಮುಷ್ಟಿಗಳಿಂದಲೂ, ಸಿಡಿಲಿಗೆ ಸಮಾನವಾದ ಅಂಗೈಗಳಿಂದಲೂ ಪರ್ವತೋಪಮನಾದ ಮಾರುತಿಯನ್ನು ಪ್ರಹರಿಸುತ್ತಿದ್ದರು.
ಕ್ರುದ್ಧನಾದ ಹನುಮಂತನು ಅವರೆಲ್ಲರನ್ನು ವೃಕ್ಷ ಪ್ರಹಾರಗಳಿಂದಲೇ ಸಂಹರಿಸುತ್ತಿದ್ದನು. ಹೀಗೆ ಪರ್ವತದಂತೆ ಸ್ಥಿರನಾಗಿದ್ದ ಕಪಿಶ್ರೇಷ್ಠನಾದ ವಾಯುಪುತ್ರನು ಸ್ವಲ್ಪವಾದರೂ ತ್ರಾಸವೇ ಇಲ್ಲದೆ ಶತ್ರುಗಳನ್ನು ಅವ್ಯಾಹತವಾಗಿ ಸಂಹರಿಸುತ್ತಿರುವುದನ್ನು ಇಂದ್ರಜಿತುವು ನೋಡಿದನು. ಒಡನೆಯೇ ಅವನು ಸಾರಥಿಗೆ ಹೇಳಿದನು, ಸೂತನೇ, ಆ ವಾನರನಿರುವಲ್ಲಿಗೆ ನನ್ನ ರಥವನ್ನು ನಡೆಸು. ನಾವೇನಾದರೂ ಉಪೇಕ್ಷಿಸಿದ್ದೇ ಆದರೆ ಅವನು ಎಲ್ಲ ರಾಕ್ಷಸರನ್ನು ಸ್ವಲ್ಪ ಸಮಯದಲ್ಲಿಯೇ ಸಂಹರಿಸಿ ಬಿಡಬಹುದು. ಇಂದ್ರಜಿತುವು ಹೀಗೆ ಹೇಳಲು ಸಾರಥಿಯು ಶತ್ರುಗಳಿಂದ ಎದುರಿಸಲು ಅತ್ಯಂತ ಅಸಾಧ್ಯನಾಗಿದ್ದ ಇಂದ್ರಜಿತುವನ್ನು ಹೊತ್ತಿದ್ದ ಆ ರಥವನ್ನು ಹನುಮಂತನಿದ್ದೆಡೆಗೆ ಒಯ್ದನು. ಹನುಮಂತನಿಗೆ ಎದುರಾಗಿ ನಿಂತೊಡನೆಯೇ ಇಂದ್ರಜಿತುವು ಅವನ ಮೇಲೆ ಬಾಣಗಳನ್ನು, ಖಡ್ಗಗಳನ್ನು, ಪಟ್ಟಿಷ ಪರಶ್ವಧಗಳನ್ನು ಜಲಧಾರೆಯೋಪಾದಿಯಲ್ಲಿ ಸುರಿಸತೊಡಗಿದನು. ಭಯಾನಕವಾದ ಆ ಎಲ್ಲ ಶಸ್ತ್ರಾಯುಧಗಳನ್ನು ಹನುಮಂತನು ಸಹಿಸಿಕೊಂಡು ಅತ್ಯಂತ ಕ್ರುದ್ಧನಾಗಿ ಹೇಳಿದನು, ದುರ್ಮತಿಯೇ, ರಾವಣಕುಮಾರ, ನೀನು ಶೂರನೇ ಆಗಿರುವುದಾದರೆ ನನ್ನೊಡನೆ ಮಲ್ಲಯುದ್ಧವನ್ನು ಮಾಡು. ಮಲ್ಲಯುದ್ಧದಲ್ಲಿ ವಾಯುಪುತ್ರನೊಡನೆ ಸೆಣಸಾಡುವ ನೀನು ಜೀವಂತನಾಗಿ ಹೋಗಲು ಸಾಧ್ಯವೇ ಇಲ್ಲ. ಬಾಹುಗಳಿಂದ ನನ್ನೊಡನೆ ದ್ವಂದ್ವಯುದ್ಧವನ್ನು ಮಾಡು. ಆ ದ್ವಂದ್ವ ಯುದ್ಧದಲ್ಲಿ ನೀನು ನನ್ನ ಬಾಹು ಪ್ರಹಾರಗಳ ವೇಗವನ್ನು ಸಹಿಸಿಕೊಂಡೆಯಾದರೆ ನಿಶ್ಚಯವಾಗಿಯೂ ನೀನು ರಾಕ್ಷಸ ಶ್ರೇಷ್ಠನೆಂದು ನಾನು ಭಾವಿಸುವೆನು. ಹೀಗೆ ಹೇಳುತ್ತಿದ್ದ ಹನುಮಂತನನ್ನು ಸಂಹರಿಸಲು ಇಂದ್ರಜಿತುವು ಧನುಸ್ಸನ್ನೆತ್ತಿದ್ದ ಸಮಯಕ್ಕೆ ಸರಿಯಾಗಿ ವಿಭೀಷಣನು ಲಕ್ಷ್ಮಣನಿಗೆ ಹೇಳಿದನು, ಸುಮಿತ್ರಾನಂದನನೇ, ಇಂದ್ರನನ್ನು ಜಯಿಸಿರುವ ರಾವಣನ ಮಗನಾದ ಇಂದ್ರಜಿತುವು ರಥದಲ್ಲಿ ಕುಳಿತು ಹನುಮಂತನನ್ನು ಸಂಹರಿಸಲು ಪ್ರಯತ್ನಿಸುತ್ತಿದ್ದಾನೆ. ಅವನನ್ನು ಶತ್ರು ಸಂಹಾರಕಗಳಾದ ಅನುಪಮಗಳಾದ ಆಕಾರ ಪ್ರಕಾರಗಳಿಂದ ಯುಕ್ತವಾಗಿರುವ ಪ್ರಾಣಾಂತಕಾರಿಗಳಾದ ಭಯಂಕರವಾದ ಬಾಣಗಳಿಂದ ಈಗಲೇ ಸಂಹರಿಸು. ಶತ್ರುಗಳಿಗೆ ಭಯವನ್ನುಂಟು ಮಾಡುವ ವಿಭೀಷಣನು ಹೀಗೆ ಹೇಳಲು ಮಹಾತ್ಮನಾದ ಲಕ್ಷ್ಮಣನು ರಥದಲ್ಲಿ ಕುಳಿತಿದ್ದ ಭಯಂಕರ ಪರಾಕ್ರಮಿಯಾದ ಪರ್ವತೋಪಮನಾದ ಗರ್ಜನೆ ಮಾಡುತ್ತಿದ್ದ ಇಂದ್ರಜಿತುವಿನ ಕಡೆಗೆ ನೋಡಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 86ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.